ಕೃಷ್ಣ, ಅಮ್ಮಯ್ಯ ಎಲ್ಲಿ ಗೊತ್ತೋ ಯಾವಾಗ ಬರುತ್ತೆ? ಅಮ್ಮಯ್ಯ ಅಜ್ಜಿರೂರ್ಗೆ ಹೋಗತ್ ಕಣೆ ಸುಭದ್ರಾ. ಹಾ ಇವಾಗ ಬರುತ್ತೆ. ಬಂದಾಗ ನಮಗೆ ಹಣ್ಣು, ಬ್ರೆಡ್, ಬಿಸ್ಕತ್ ಎಲ್ಲ ಚಾಕ್ಲೇಟ್ ಎಲ್ಲ ತತ್ತೀನಿ ಅಂತ ಹೇಳೈತೆ. ನಾನು ನೀನು ಇಬ್ರು ತಿಂಬಾನ? ಹೌದಲ್ವೇ? ನಾನಂತೂ ಚಾಕ್ಲೇಟ್ ಇಸ್ಕೊಂತೀನಪ್ಪ ಅಮ್ಮಂತಾಗೆ. ನಾನು ಚಾಕ್ಲೇಟು ಆಮೇಲೆ ಬ್ರೆಡ್, ಬಿಸ್ಕತ್ ಎಲ್ಲ ಇಸ್ಕೊಂತೀನಿ. ನನಗೆಲ್ಲ ಕೊಡುತ್ತಮ್ಮಯ್ಯ. ನಾನು ಇಸ್ಕೊಂತೀನಿ. ಬಂದಾಗ ಬ್ರೆಡ್, ಹಣ್ಣು, ಸೇಬೆಹಣ್ಣು, ಕಿತ್ತೆಹಣ್ಣು ಎಲ್ಲ ಇಸ್ಕೊಂಡ್ ತಿಂತೀನಿ. ನೀನು ಒಬ್ನೇ ಅಲ್ಲ, ನಾನು ಇಸ್ಕೊಂತೀನಿ ಅಮ್ಮಯ್ಯ ಬಂದಾಗ. ಆಯ್ತು ಬಿಡು, ಬ್ಯಾಗ್ನಾಗೆ ತಗೊಂಬರುತ್ತೆ. ಬ್ಯಾಗ್ ಇಸ್ಕೊಂಡೋಗಿ ತಕೊಂಡೋಗಿ ನಾವು ಎಲ್ಲನ ಯಾಕೆ ತಿಂಬೋದೈತೆ ಅದನ್ನೆಲ್ಲ ತಕೊಂಡೋಗಿ ನಾವೆಲ್ಲನ ತಿಂಬಾನ. ಅಲ್ಲಿ ಚಾಕ್ಲೇಟ್ ಕಟ್ಟೆ ಐತಲ್ಲ, ಅಲ್ಲಿ ಕೊಕ್ಕಂಡು ತಿಂಬಾನ. ಸರಿ, ತಿಂಬಾನ ಇಬ್ರೇನು. ಅಮ್ಮಯ್ಯ ಬಂತು, ಅಮ್ಮಯ್ಯ ಬಂತು. ಮಾಮ ನಮ್ಗೆ ಯಾಕೆ ತಂದಿದ್ಯಮ್ಮ? ಕೊಡಮ್ಮ ನನಗೆ ಚಾಕ್ಲೇಟು, ಬ್ರೆಡ್, ಆಮೇಲೆ ಕಿತ್ಲೆಹಣ್ಣು ಕೊಡಮ್ಮ, ಕೊಡಮ್ಮ ನನಗೆ. ಅಮ್ಮ ಅವಳಿಗೆ ಕೊಡ್ಬೇಡ ಕಣಮ್ಮ, ಮೊದ್ಲು ನನಗೆ ಕೊಡಮ್ಮ, ನನಗೆ ಕೊಡಮ್ಮ. ಸುಭದ್ರಾ, ಏನೇ ಬ್ಯಾಗಿ ಕಿತ್ಕೊಂಡು ಹೋಗ್ತಾ ಇದೆಯಲ್ಲ? ಬಂದ್ಬಿಟ್ಲಿ ಇಲ್ಲಿ. ನಾವು ಊರಿಂದ ಬರೋದೇ ತಾಳ ಹಂಗೇನೆ ಚಾಕ್ಲೇಟು, ಬ್ರೆಡ್, ಬಿಸ್ಕತ್ತು, ಹಣ್ಣು ಅಂತ ಬಂದ್ಬಿಡ್ತಾರೆ ಇಲ್ಲಿ. ನಮ್ಗೆ ಸಾಕಾಗೈತೆ ಹಂಗೇನೆ. ಬಿಸ್ಲಾಗ ಬಸ್ನ ಬಂದಿದ್ಕು ಅದ್ಕೊನು. ಅಲ್ಲಿ ಬೇರೆ ಅದೇ ಬೇರೆ ಕಾಟ ಅಲ್ಲಿ. ನಮ್ಮ ಅಪ್ಪಗೆ ಮಾಡಕ್ ಕೆಲಸ ಇಲ್ಲ. ಅವಳು ಬೇರೆ ದೇವಸ್ಥಾನಕ್ಕೆ ಬೇರೆ ಕರೆದವ್ರಿ. ಇಲ್ಲಿ ನಮ್ಮ ಅತ್ತೆಗೆ ಕಾಟ ಬೇರೆ. ಆ ಮಂಜಿದು, ಆ ಶ್ರೀದೇವಿದು. ಎಲ್ಗೋದ್ರು ನಮ್ದು ಬರೀ ಇದೇ ಆಯ್ತು. ಇಲ್ಲಿ ನೋಡಿದ್ರೆ ಮನೆಗೆ ಬಂದ್ರೆ ಇವ್ರದೊಂದು ಕಾಟ. ಹೋಗ್ರ ಹಸಕ್ಕೆ. ನನ್ ತಲೆ ತಿನ್ಬೇಡ್ರಿ, ಯಾತು ತಂದಿಲ್ಲ ನಾನು ನಿಮ್ಗೆ. ಅಮ್ಮ ಅಮ್ಮ ಕೊಡಮ್ಮ, ನಮ್ಗೆ ಏನು ತಂದಿದ್ಯಾ? ನೀನ್ ಸುಳ್ಳು ಹೇಳ್ತೀಯ. ಕೊಡಮ್ಮ ಕೊಡಮ್ಮ, ಹಣ್ಣು ತಂದಿದೀಯೇನ? ಏನ್ ತಂದಿದ್ಯಮ್ಮ? ಅದನ್ನೇ ಕೊಡಮ್ಮ ಕೊಡಮ್ಮ. ಮುನ್ ಹೋದ್ರೆ ಸರಿ. ಇವಾಗ ಇಬ್ರಿಗೂ ಕಪ್ಪ ಬಿಟ್ಬಿಡ್ತೀನಿ. ನನ್ ತಲೆ ತಿನ್ಬೇಡ್ರಿ. ಇನ್ನೇನ್ ಮುದ್ದು ಮಾಡ್ತಾರೇನೋ? ಇನ್ನೊಂದ್ಸಲ ಏನೋ ಅದು ಬೇಕು ಇದು ಬೇಕು ಅಂತ ಕಾಟ ಕೊಟ್ಟ ಏನೂ ಇಲ್ಲ. ಈಗಿನ ನಾನು ಸುಸ್ತಾಗಿ ಊರಿಂದ ಬಂದಿದ್ದೀನಿ. ಬ್ಯಾಗಿ ಕಿತ್ಕೊಂಡ್ ಬರ್ತಾವೆ ಎರಡೂನು. ಬಡಿತೀನಿ ನೋಡಿ ಇವಾಗ. ಹೋಗ್ರಿ ಹಸಕ್ಕೆ. ಸುಮ್ಮನೆ ಆಟ ಆಡೋಗಿ ಹೋಗ್ರಿ, ಹೋಗಿ ಬರಕ್ ಹೋಗಿ. ನೀನು ಹೋಗ್ಬೇಕಾರೆ ಯಾತ ತತ್ತೀನಿ, ಚಾಕ್ಲೇಟು, ಬ್ರೆಡ್, ಹಣ್ಣು ಎಲ್ಲ ತತ್ತೀನಿ ಎಂದಿದ್ದೆ. ಕೊಡಮ್ಮ. ಏನೇ ಅವನು ಅಳ್ತಾನೆ ಅಂತ ನೀನು ಅಳ್ತಾ ಇದ್ದೀನಿ? ಸುಮ್ಮನೆ ಇದ್ರೆ ಸರಿ. ಇವಾಗ ನಿನಗೊಂದು ಬೀಳುತ್ತೆ ನೋಡು. ಅಜ್ಜಿಗೆ ಹೇಳ್ತೀನಿ. ಯಾಕೇನಿತ್ರ? ಯಾಕೆ ಹುಡುಗರಿಗೆ ಎರಡು ಹೊಳ್ತದವೆ? ಏನೇ ಮಾಡಿದೆ ಅವ್ರಿಗೆ? ಅಜ್ಜಿ ಅಮ್ಮಯ್ಯ ಹೋಯ್ತು. ಒಯ್ದ್ಯಾ? ಅಯ್ಯೋ ದೇವ್ರೆ. ಅಲ್ಲ ಸಣ್ಣ ಹುಡುಗರು ಏನೇ ಮಾಡಿದ್ವಿ ನಿಂಗೆ? ಯಾಕೆ ನಿನ್ ಸಿಟ್ಟು ಅವ್ರ ಮೇಲೆ ಯಾಕೆ ತೀರಿಸ್ಕೊಂತ ಇದ್ಯಾ? ಅಲ್ಲ ಸಣ್ಣ ಮಕ್ಳ ಹತ್ರ ಹೆಂಗ್ ನಡ್ಕೋಬೇಕು ಅಂತ ಗೊತ್ತಾಗಲ್ಲ ನಿನ್ಗೆ? ಏನೇ ಮಾಡಿದ್ರು ಅವರು? ಒಯ್ಯಂತದ್ದ? ನಾನೇ ಸುಸ್ತಾಗಿ ಬೇಜಾರಲ್ಲಿ ಬಂದಿದ್ದೀನಿ. ಇವ್ರು ಬಂದು ನನಗೆ ಚಾಕ್ಲೇಟ್ ಕೊಡು, ನನಗೆ ಬ್ರೆಡ್ ಕೊಡು, ಹಣ್ಣು ಕೊಡು ಅಂತ ತಲೆ ತಿಂತಾರ. ಹಂಗೇನೆ ಬ್ಯಾಗಿ ಕಿತ್ಕೊಂಡ್ ಬರ್ತಾರೆ ಇಬ್ರು. ಅದಕ್ಕೆ ಮತ್ತಿಗೆ ಬಿಟ್ಟೆ ಒಂದ ಇವನಿಗೆ. ಅಯ್ಯೋ, ಮತ್ತೆ ಮಕ್ಳು ಹಂಗೆ ಕಣೆ. ಯಾರನ್ನ ಎಲ್ಗಾನ ಊರಿಗೆ ಪರಿಗೆ ಹೋಗಿ ಬಂದ್ರೆ, ಯಾರನ್ನ ಬಂದ್ರೆ ಏನಾರ ತಂದಿರ್ತಾರೆ ತಿನ್ನಕ್ಕೆ ಅಂತ ಕೈ ಬೈ ನೋಡ್ತಿರ್ತಾರೆ. ಏನನ್ನ ತಂದು ಕೊಡ್ಬೇಕು. ಅವ್ರನ್ನಂತೂ ನೀನು ಕರ್ಕೊಂಡು ಹೋಗಲ್ಲ ಊರಿಗೆ ಹೋಗ್ಬೇಕಾದ್ರೆ. ಅವ್ರಿಬ್ರು ಇಟ್ಕೊಂಡು ಹೋಗ್ಬೇಕಾಗುತ್ತೆ. ನಿನಗೆ ತೊಂದರೆ ಆಗುತ್ತೆ ಬಸ್ನ ಹೋಗಕ್ಕೆ. ಇಬ್ರು ಕೈ ಹಿಡ್ಕೊಂಡು ಹೋಗಕ್ಕೆ ಅಂತ ಇಲ್ಲೇ ಬಿಟ್ಟು ಹೋಗ್ತೀಯಾ? ಓದಾಳು ಬರ್ಬೇಕಾದ್ರೆ ಹುಡುಗರ್ಗಂತಾನೆ ಯಾತನ ಹಣ್ಣು, ಬ್ರೆಡ್, ಬಿಸ್ಕತ್, ಚಾಕ್ಲೇಟ್ ಯಾತನ ತಂದು ಕೊಟ್ರೆ ಅವಕ್ಕೂ ಖುಷಿ ಆಗುತ್ತೆ ತಾನೆ. ಏನೋ ಅಮ್ಮಯ್ಯ ಅಂತಾನ ಏನೋ ತಂದಿರ್ತಾಳೆ ಬ್ಯಾಗ್ನಾಗ ಅಂತಾನ ಬ್ಯಾಗ್ ಕಿತ್ಕೊಂಡಿರ್ತವೆ. ಅದಕ್ಕೆ ಒಯ್ಯೋದೇನೆ ಗೊತ್ತಾಗಲ್ಲ ನಿನ್ಗೆ? ಇಷ್ಟೊಂದು ವಯಸ್ಸಾಗೈತೆ. ಸಣ್ಣ ಮಕ್ಳ ಹತ್ರ ಹೆಂಗೆ ಮಾತಾಡ್ಬೇಕು, ಅವ್ರನ್ನ ಹೆಂಗ್ ಸಂಭಾಳಿಸ್ಬೇಕು ಅನ್ನೋದು ಗೊತ್ತಾಗಲ್ವೇ ನಿನ್ನ ಹತ್ರ ನಿಂಗೆ? ನನಗೂ ಗೊತ್ತೈತತ್ತೆ. ಆದ್ರೆ ಇಬ್ರು ಸುಮ್ಮನೆ ಇರ್ಬೇಕು ತಾನೆ. ಏನೋ ಅಮ್ಮ ಇವಾಗಿನ ಬಂದವಳಲ್ಲ, ಆಮೇಲೆ ಕೊಡ್ತಾ ಅವಳೇನೆ ಅಂತಾನ ಸುಮ್ಮನೆ ಇರ್ಬೇಕು. ಒಂದ್ಸಲ ಹೇಳಿದ್ಮೇಲೆ ನನಗೆ ಸುಸ್ತಾಗೈತೆ ಅಂತ ನಾನಿದ್ದೀನಿ. ಬಂದಿಲ್ಲಿ ಅದನ್ನ ಕೊಡು ಇದನ್ನ ಕೊಡು ಅಂತ ಕಿತ್ಕೊಂಡಕ್ ಬಂದ್ರೆ ಸುಮ್ಮನೆ ಇರ್ಬೇಕು ತಾನೆ. ಕೊಡತಕ್ಕನ ಸಣ್ಣ ಮಕ್ಳು ಅಂದ್ರೆ ಹಂಗೇನೆ, ಅವಕ್ಕೆ ಬುದ್ಧಿ ಇರಲ್ಲ. ಕೊಡತಕ್ಕ ಸುಮ್ಮನೆ ಇರ್ಬೇಕು ಅಂತಾನ. ಏನನ್ನ ತಿಂಬಾದು ತಂದಿರ್ತಾರೆ ಅಂತಾನ ಅವಕ್ಕೆ ತಗೊಂಡು ತಿಮ್ಮನ ಅನ್ಸುತ್ತೆ. ದೊಡ್ಡರ್ಗಾದ್ರೆ ಬಿಡಪ್ಪ, ಕೇಳದೆ ತಗೋಬಾರ್ದು, ಕೊಡತಕ್ಕ ಸುಮ್ಮನೆ ಇರ್ಬೇಕು ಅಂತಾನ ನಮ್ಗೆ ಬುದ್ಧಿ ಐತೆ. ಆದ್ರೆ ಅವಕ್ಕೆ ಏನ್ ಗೊತ್ತಾಗುತ್ತೆ? ಸಣ್ಣ ಮಕ್ಳು ತಿಂಬಾಕೆ ಆಸೆ ಪಡ್ತಾವೆ. ನಿನಗೆಲ್ಲಿ ಗೊತ್ತಿರುತ್ತೆ? ಎಂದಾದ್ರೂ ನೀನು ಮಕ್ಕಳನ್ನ ಪ್ರೀತಿಯಿಂದ ಮಾತಾಡ್ಸಿದೆ ತಾನೆ? ಎಲ್ಲಿಗೋದ್ರೂ ಕರ್ಕೊಂಡು ಹೋಗಲ್ಲ, ಏನೂ ಇಲ್ಲ, ಇಲ್ಲೇ ಬಿಟ್ಟು ಹೋಗ್ತಾಳೆ ಜಿತ್ತಾಗಿರ್ರಿ ಅಂತಾನ. ಬಂದಾಗಾದ್ರೂ ಪ್ರೀತಿಯಿಂದನ ಅವಕ್ಕೆ ಏನನ್ನ ಕೊಡೋದು, ಸಮಾಧಾನ ಮಾಡೋದು, ಎತ್ಕೊಂಬೋದು, ಏನನ್ನ ಮಾಡಂಗಿಲ್ಲ. ನಿಂದೇ ನಿನಗೆ ದೊಡ್ಡದಾಗ್ಬಿಡುತ್ತೆ. ಏನನ್ನ ಎತ್ಕಳೆ ಅಂದ್ರೆ ನನಗೆ ಉಪ್ಪಿನಕಾಯಿ ಕೆಲಸ ಐತೆ, ನಮ್ಗೆ ನಾವು 100 ಟೆನ್ಷನ್, ಅದು ಇದು ಅಂತ ನಾನು 108 ಹೇಳ್ತಾಳೆ. ಊರಿಂದ ಬಂದಾಗಾದ್ರೂ ಅವಕ್ಕೆ ಯಾತನ ತಂದ್ಕೊಟ್ಟು ಸಮಾಧಾನ ಮಾಡ್ಬೇಕು ಅಂಬೋದು ಗೊತ್ತಾಗಲ್ಲ ನಿನ್ಗೆ. ಅವ್ರ ಹತ್ರ ಹೆಂಗ್ ಮಾತಾಡ್ಬೇಕು ಅಂಬೋದು ಗೊತ್ತಾಗಲ್ಲ. ದೊಡ್ಡರ ಹತ್ರ ಮಾತಾಡ್ದಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಲ್ಲ. ಪಾಪ ನೋಡು ಅವೆರಡು ಹೆಂಗೆ ಕಣ್ಣೀರು ಹಾಕೊಂಡು ಓಳ್ತಾ ಇದಾವೆ. ನಿನ್ಗೆ ಯಾಕೆ ಮಕ್ಕಳೆಲ್ಲ ಇಂಥವ್ರಿಗೆಲ್ಲನ? ನಿಮ್ಮಂತವ್ರಿಗೆ ಮಕ್ಳು ಆಗ್ಬಾರ್ದು. ಹಂಗೆ ಇರ್ಬೇಕು, ಅವಾಗ ಗೊತ್ತಾಗುತ್ತೆ. ಆದ್ರೂ
ನೋವು ಏನು ಅಂತಾನ. ಅತ್ತೆ ನನ್ಗೇನೇನು ನನ್ನ ಮಕ್ಳ ಮೇಲೆ ಪ್ರೀತಿ ಇಲ್ಲ ಅಂತಾನ ಅನ್ಕಮಕ್ ಹೋಗ್ಬೇಡ್ರಿ. ನಾನು ನನ್ನ ಮಕ್ಳ ಮೇಲೆ ಪ್ರೀತಿ ಇಟ್ಕೊಂಡಿದೀನಿ. ಆದ್ರೆ ಏನ್ ಮಾಡೋದು, ಸಮಯ ಸಂದರ್ಭ ಅಂತ ರೇಗಾಡಂಗ್ ಆಗುತ್ತೆ ಅವ್ರು ಮಾಡೋ ಚೇಷ್ಟಿಗೆ. ಬಿಡು, ಏನು ನಂಗೇನೇನು ಮಕ್ಳನ್ನ ಸಾಕು ಗೊತ್ತೇ ಇಲ್ಲ ಅನ್ನೋ ತರ ನೀನೇನು ಹೇಳ್ಬೇಡ. ನನಗೂ ಗೊತ್ತೈತೆ ಹೆಂಗ್ ನೋಡ್ಕೋಬೇಕು, ಹೆಂಗ್ ಮಾತಾಡಿಸ್ಬೇಕು, ಹೆಂಗೆ ಅವ್ರನ್ನ ಸಂಭಾಳಿಸ್ಬೇಕು ಅಂತಾನ. ನಮ್ಗೆ ನೂರಾರು ಟೆನ್ಷನ್ ಇರ್ತವೆ. ವ್ಯಾಪಾರ ಮಾಡೋದು, ಬಿಸ್ನೆಸ್ ಮಾಡೋದು, ಅವ್ರು ನಮ್ಮ ಉಪ್ಪಿನಕಾಯಿ ತಗೊಂಡು ಹೋಗಿ ಬರಲಿಲ್ಲ ಅಂದ್ರೆ ಅವ್ರು ಬರಲಿಲ್ಲ ಅನ್ನೋ ಟೆನ್ಷನ್ನು, ದುಡ್ಡು ಕೊಡ್ಲಿಲ್ಲ ಅನ್ನೋ ಟೆನ್ಷನ್ನು, ಸಾಲದಾರಿಗೆ ಬಡ್ಡಿ ಕಟ್ಟಬೇಕು ಅನ್ನೋ ಟೆನ್ಷನ್ನು ಇರ್ತಾವೆ. ಅಂತದ್ರಾಗೆ ಇವ್ರು ಬಂದು ತಲೆ ತಿಂದ್ರೆ ನಮಗೆ ಸಿಟ್ಟು ಬರ್ದಂಗೆ ಇರುತ್ತೆ. ಅದಕ್ಕೆ ಬಿಡು, ಒಂದೇಟು ಒದ್ದಿದ್ದೀನಿ. ಏನು ನನ್ನ ಮಕ್ಳು ನಾನು ಒದ್ಯಕ್ಕೆ ನನಗೇನು ಹಕ್ಕಿಲ್ವೇ? ನೀನು ವ್ಯಾಪಾರ ಮನೆ ಹಾಳಾಗೋಯ್ತು. ಮೊದ್ಲು ಮಕ್ಕಳು ನಾನು ನೆಟ್ಟು ನೋಡ್ಕೊಂಬತ್ ಕಲ್ತ್ಕ, ಆಮೇಲೆ ನೀನ್ ದುಡಿಯೋದು. ಮಕ್ಕಳು ದುಡ್ಡು ಕೊಟ್ಟರು ಸಿಗಲ್ಲ. ದುಡ್ಡು ಇವತ್ತಲ್ಲ ನಾಳಿಕೆ ದುಡಿಬೋದು. ಮಕ್ಕಳು ಸಿಗ್ತಾವೇನೆ? ಮಕ್ಕಳು ಸಿಗ್ತಾವ? ಮಕ್ಕಳು ಆಗದೆ ಇರೋರ ಪರಿಸ್ಥಿತಿ ಏನಾಗೈತಿ ಅಂತ ನಾನು ನೋಡ್ತಿಲ್ಲ. ದಿನ ಎದ್ದಾಗ ಬೈನಾಗನ ಆ ಗೌರಿ ಪರಿಸ್ಥಿತಿ ಏನಾಗೈತಿ ನೋಡ್ದಲ್ಲ. ಅಷ್ಟಾದ್ರೂ ನಿನ್ಗೆ ಗೊತ್ತಾಗಲ್ವೇ? ನಿನ್ಗೆ ಏನೋ ದೊಡ್ಡದಾಗಿ ದುಡಿತಾಳೆ ಮಂಗೆ ಹೇಳ್ತಾಳೆ. ನೀನ್ ದುಡಿಯೋ 5,000 10,000ಕ್ಕೆ ಅದ್ರಾಗೆ ಒಂದ್ ತಿಂಗಳು ಕೊಟ್ರೆ ಒಂದ್ ತಿಂಗಳು ಕೊಡಲ್ಲ. ಏನಂಗೆ ಲಕ್ಷ ದುಡ್ದು ಸಂಪಾದನೆ ಮಾಡ್ತಾಳೆ ನಂಗೆ ಹೇಳ್ತಾ ಇದ್ದಾಳೆ ನನಗೆ ಬುದ್ಧಿನ. ನಿನ್ಗೆ ನಾನು ಮಕ್ಳು ನೋಡ್ಕೊಂಬದ್ ಗೊತ್ತಿದೆ, ಹಿಂಗೆಲ್ಲ ರೇಗಾಡ್ತಿರ್ಲಿಲ್ಲ ನೀನು. ಅವ್ರ ಹತ್ರ ಅನುತನುಯಿಂದ ಪ್ರೀತಿಯಿಂದ ನಾ ಮಾತಾಡ್ತಿದ್ದೆ. ಅದಕ್ಕೆ ಮತ್ತಿಗೆ ಅವರು ನಿನ್ ಜೊತೆಗೆ ಬರಲ್ಲ ಎಲ್ಲಿಗೂ. ನೀನ್ ಹಿಂಗ ಆಡ್ತೀಯ ರೇಗಾಡ್ತೀಯ ಅಂತ. ಅಮ್ಮಯ್ಯ ಆದವಳಿಗೆ ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೊಂಬದು ಗೊತ್ತಿರ್ಬೇಕು. ಅದ್ ಬಿಟ್ಬಿಟ್ಟು ಹಿಂಗ್ ರೇಗಾಡೋದಲ್ಲ. ಅಯ್ಯೋ, ಈಗ್ಲಿಂದಾನೇ ಅವ್ರಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಅರ್ಥ ಆಗ್ಬೇಕು ಅಂದ್ರೆ ಬೈಬೇಕು, ಒಯ್ಬೇಕು, ಎಲ್ಲಾನು ಮಾಡ್ಬೇಕು. ಬರೀ ಮುದ್ದು ಮಾಡೋದಷ್ಟೇ ಅಲ್ಲನ. ಇವಾಗ ಕಲ್ಸಿರೋ ಬುದ್ಧಿನೇ ದೊಡ್ಡವರಾದ್ಮೇಲೂ ಬರೋದು. ಮಾಡಿರೆ ಈ ತಪ್ಪು ಹಿಂಗ್ ಮಾಡ್ಬಾರ್ದು, ಹಿಂಗ್ ಮಾಡ್ಬೇಕು ಅಂತಾನ ಹೇಳ್ಬೇಕು. ಅದು ಹೇಳಕ್ಕೂ ಒಂದ್ ರೀತಿ ನೀತಿ ಅನ್ನೋದು ಇರುತ್ತೆ. ನಿನ್ನಂಗಲ್ಲ ಬೈಯೋದು ಒಯ್ಯೋದು ಅಲ್ಲ ಬುದ್ಧಿ ಕಲ್ಸೋದಂದ್ರೆ. ಅವಕ್ಕೇನ್ ಗೊತ್ತಾಗುತ್ತೆ? ಒಯ್ದ್ರೆ ಸುಮ್ಮನೆ ಅಳ್ತಾವ ಅಷ್ಟೇನೆ. ಮೊದ್ಲು ಮಕ್ಳ ಹತ್ರ ಹೆಂಗಿರ್ಬೇಕು ಅನ್ನೋದ ಕಲ್ತ್ಕೊ, ಆಮೇಲೆ ಮಾತಾಡುವಂತೆ ನೀನು. ನಡೀರಪ್ಪ ನಡೀರಿ, ನಿಮ್ಗೆ ತಿನ್ನಕ್ಕೆ ಏನಾದ್ರೂ ಕೊಡ್ತೀನಿ ನಡಿ. ಮೊದ್ಲು ನೀನ್ ಬುದ್ಧಿ ನೀನ್ ಕಲ್ತ್ಕೊಂಡು ಆಮೇಲೆ ಮಕ್ಕಳಿಗೆ ಕಲಿಸುವಂತೆ. ಹಿಂಗೇನ ವಜ್ಜೆ ಗಿಜ್ಜಕ್ಕೆ ಹೋದ್ರೆ ನಾನೇನ್ ಸುಮ್ನಿರಲ್ಲ ನೋಡು. ಅಳ್ಬೇಡ್ರಿ ಸುಮ್ನಿರಪ್ಪ. ನಡೀರಿ, ನಿಮ್ಗೆ ತಿಂಬಕ್ಕೆ ತನ ಕೊಡ್ತೀನಿ, ತಿಂದು ಆಟ ಆಡ್ಕೊಂಬರಂತೆ. ನಡೀರಿ. ಇವಳೇನ್ ಯಾವೇ ಬುದ್ಧಿ ಕಲ್ತಿಲ್ಲ ಇನ್ನ ಮಕ್ಕಳಿಗೆ ಇನ್ನೇನ್ ಕಲಿಸ್ತಾಳೆ ಒಳ್ಳೆ ಬುದ್ಧಿನ. ಹಿಂಗ್ ನೋಡ್ಕೊಂಡ್ರೆ ಅಷ್ಟೇನೆ. ಈ ಮಕ್ಕಳು ಆದಷ್ಟು ಬೇಗ ಅವಳನ್ನ ಅಮ್ಮಯ್ಯ ಅನ್ನೋದೇ ಮರೀತಾವೆ. ಮಕ್ಕಳ ಬೆಲೆ ಗೊತ್ತಿದ್ರಲ್ವಾ ಇವಳಿಗೆ ಹೆಂಗ್ ನೋಡ್ಕೋಬೇಕು ಅಂಬೋದು. ಇವಳಿಗೆ ಹೇಳಿರು ಒಂದೇ ಬಿಟ್ರು ಒಂದೇ. ಇವಳಿಗೆ ಎಷ್ಟು ಬುದ್ಧಿ ಹೇಳಿರು ವ್ಯರ್ಥಾನೆ, ಏನೂ ತಿಳ್ಕಮಲ್ಲ. ಬಂದಾಗಿಂದ ಇವಳು ಮದ್ವೆ ಆಗಿ ಬಂದಾಗಿಂದ ಹೇಳ್ತಲೇ ಇದ್ದೀನಿ, ಒಂದು ಇಟು ಬದಲಾಗಿಲ್ಲ. ಅಹಂಕಾರನೂ ಕಮ್ಮಿ ಆಗಿಲ್ಲ. ಇವತ್ತಿಗೆ ಒಬ್ಬಳಿಗೇನೆ ಮಕ್ಕಳನ್ನ ಹೆಂಗ್ ನೋಡ್ಕೋಬೇಕು ಅಂತ ಗೊತ್ತಿರೋದು. ನನಗೇನು ಗೊತ್ತಿಲ್ಲ. ಏನ್ ನನ್ನ ಮಕ್ಕಳನ್ನ ನಾನು ಒದಿಯಂಗಿಲ್ಲ, ಗುರುಬಾಯಿ ಮಾಡ್ತಾಳೆ ಹಂಗೇನು. ನನಗೆ ಗೊತ್ತಿಲ್ಲ ಮಕ್ಕಳು ನೋಡ್ಕೊಂಬದು ಹೆಂಗೆ ಅಂತಾನೆ. ನನಗೂ ಗೊತ್ತೈತಿ, ನಾನು ಓದಿದ್ದೀನಿ, ನೀನಿನ್ನ ಓದಿಲ್ಲ ದಡ್ಡ ಮುಂಡೆ. ಆಳತೆ ಈ ಬ್ಯಾಗ್ನಾಗೆ ಕಿತ್ಳೆಹಣ್ಣು ಇದಾವೆ, ದ್ರಾಕ್ಷಿ ಇದಾವೆ, ಹಂಗೇನೆ ಇವು ಇದಾವೆ, ಬ್ರೆಡ್ ಆಮೇಲೆ ಬಿಸ್ಕತ್ ತಂದಿದ್ದೀನಿ. ಅವ್ರಿಗೆ ಕೊಡು ತಗ. ತಂದಿದ್ಯಲ್ಲ ಮಕ್ಕಳು ಇದಾರೆ ಅಂತಾನ, ಅದಾದ್ರೂ ಬುದ್ಧಿ ಐತಲ್ಲ, ಸಾಕು ಬಿಡು. ತಂದ ಮೇಲೆ ಕೇಳಿದ ತಕ್ಷಣ ಕೊಡ್ಬೇಕು ಅವಕ್ಕೆ. ಕೊಡ್ದಲೇನೆ ಅಂದ್ರೆ ಕಿತ್ಕೊಂಡಾಗ ಬಂದ್ರೆ ನಾನೇನೇನ್ ಮಾಡ್ಲಿ? ನನಗೆ ಸಿಟ್ಟು ಬಂತು, ಅದಕ್ಕೆ ಬೈದೆ, ಒಂದೇಟು ಒಯ್ದೆ. ಬಿಡು ತಗ, ಇದ್ರಾಗ ಇದಾವೆ, ತಗೊಂಡೋಗಿ ಕೊಡೋಗು ಅವಕ್ಕೆ. ಬಡ್ಕಂತಾವ ಹಂಗೇನೆ. ಎಲ್ಲಾನ ಹೋಗ್ ಬಂದ್ರೆ ಸಾಕು ಹಂಗೇನೆ ತಿಂಬಕ್ಕೆ ಅಂತಾನೆ. ಏನ್ ಕಮ್ಮಿ ಮಾಡಿದೀವಿ ನಮ್ಮಂಗ ಆಡ್ತಾವೆ ಎರಡೂನು. ಏನು ಕಮ್ಮಿ ಮಾಡಿಲ್ಲಮ್ಮ, ಮಕ್ಕಳೇ ಹಂಗೇನೆ. ನೀನು ಅಷ್ಟೇನೆ. ನೀನು ಇಷ್ಟಿದ್ದಾಗ ಇನ್ನ ಇವ್ರಿಗಿನ ಆತ ಆಡ್ತಿದ್ದೆ ಏನು. ನಿಮ್ಮ ಅಪ್ಪನೂ ಕೇಳು. ಅಯ್ಯ, ಈ ಮತ್ತೆ ಯಾಕೆ ಹಿಂಗ ಆಡುತ್ತೆ? ಮಕ್ಕಳಿಗೇನು ಹಂಗ ಆಡಬಾರ್ದು ಅಂತ ಬುದ್ಧಿ ಹೇಳ್ಬೇಕು ಅಂತ ಬೈದೆ, ಒಂದೇಟು ಒಯ್ದೆ. ಅದಕ್ಕೆ ನನಗೇನೆ ಏನು ಬುದ್ಧಿ ಇಲ್ಲ ಅಮ್ಮಂಗೆ ಮಾತಾಡುತ್ತೆ ನಮ್ಮ ಅತ್ತೆ. ನನ್ನ ಮಕ್ಕಳು ನಾನು ಒಯ್ಯಂಗಿಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.